ಫಾರೆಸ್ಟ್ ಇಲಾಖೆಯವರು ಗುರುತ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂದೆ ಬರಲಿಕ್ಕೆ ಬಿಡುದಿಲ್ಲ ಸರ್. ಅದರಿಂದ ಏನಾಗ್ತದೆ ಸರ್, ಅದು ಅವರು ಸ್ಟೆಪ್ ಮಾಡಿ ಹಿಂಗೆ ಹೊಡೆದಿದ್ರೆ ಅದು ಇರ್ತೀವಿ ಸರ್. ಇಲ್ಲೇ ನೀವು ನೆಕ್ಸ್ಟ್ ನೋಡಿದರೆ ನಾವು ನಮ್ಮಲ್ಲಿ ಅದಕ್ಕೆ ಕಾಣಿಕೆ ಕಲ್ಲು ಅಂತೇಳಿ ನಾವು ಆ ಕಲ್ಲು ಇಟ್ಕೊಂಡು ಎಲ್ಲ ಹಿಂದೆ 40 ವರ್ಷದ ಹಿಂದೆ ಪ್ರೊಡಕ್ಷನ್ ಮಾಡಿದ್ವಿ ಸರ್. ಇವ್ರೇನು ಮಾಡಿದ್ದಾರೆ, ಕುಟುಂಬದಲ್ಲಿ 5 ಜನ ಅಥವಾ ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನಲ್ಲಿ ನಿಂತ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂಥ ಒಂದು ಘಟನೆ ಇದೆ. ಅದರ ಜೊತೆಗೆ 2-3 ದೊಡ್ಡ ಟ್ಯಾಂಕರ್ಗಳು ಕುಸಿತ ಏನಿದೆ, ಅದರಿಂದ ಆ ಒಂದು ಸ್ಪೀಡನ್ನು ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಟ್ಯಾಂಕರ್ಗಳನ್ನು ಎಳ್ಕೊಂಡು ಬಿದ್ದಿರತಕ್ಕಂಥದ್ದು ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ. ಯಾಕಂದರೆ 2018ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೊಡವು ಭಾಗದಲ್ಲಿ ಸಾಂತು ಮಾಡ್ತಿದ್ದಾರೆ, ಸ್ವಲ್ಪ ಡಿಲೇ ಆಗಿದೆ, ಧೈರ್ಯ ತಗೋಬೇಕು. ನಾನು ನಿಮ್ಮಿಬ್ಬರಿಗೂ ಕೆಲಸ ಕೊಡ್ತೀನಿ, ಗೊತ್ತಾಯ್ತು. ತಂದೆ ಯಾರಿಗೇ ಆಗಲಿ ಆತ ಎಲ್ಲ ಮಕ್ಕಳಿಗೂ ಇದೇ ಇರುತ್ತೆ, ಧೈರ್ಯ ಇರ್ತಮ್ಮ, ಧೈರ್ಯ. ನಿಮ್ಮಿಬ್ಬರಿಗೂ ಜೀವನಕ್ಕೆ ಏನು ಆಧಾರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸುರತ್ ನಾಯಕರು ಇದ್ದಾರೆ, ಹೇಳಿರ್ತೀನಿ, ಕೆಲಸ ಮಾಡ್ತೀನಿ. ಸರ್ ಸ್ವಲ್ಪ ವೈಡ್ ಬರೀತಾರೆ. 5 ಕುಟುಂಬದ ಸದಸ್ಯರು ಮರಣ ಹೊಂದಿರತಕ್ಕಂಥ ದಾರುಣವಾದಂಥ ಒಂದು ಘಟನೆ. ಸರ್ ಸ್ವಲ್ಪ ಈ ಕಡೆ ಹೇಳಿ ಸರ್. ಸ್ವಲ್ಪ ಈ ಕಡೆ ಸ್ವಲ್ಪ ಬರಲಿ ಅಣ್ಣ ಅವರು, ಅಲ್ಲಿಗೆ ಬರಲಿ ಸ್ವಲ್ಪ